ಕಳೆದ 15 ದಿನದಿಂದೀಚೆ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ತುಂಬಾ ಪ್ರಾಯದವರಿಗೆ ಮತ್ತು ಮಿಡ್ಲ್ ಏಜ್ದವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಬರ್ತಾ ಇದೆ ವರದಿ. ನಿನ್ನೆ ಮತ್ತು ಮೊನ್ನೆ 2 ಜನ, ಒಂದು 30ರಿಂದ 35 ವರ್ಷದ ಹುಡುಗರು ನನ್ನ ಹತ್ರ ಕೂಡ ಬಂದಿದ್ರು. ಡಾಕ್ಟ್ರೇ, ಹಾರ್ಟ್ ಅಟ್ಯಾಕ್ ಆಗ್ತಾ ಇಲ್ಲ ಅದೆಲ್ಲ ಎಲ್ಲ ಕಡೆಗೆ, ನಾವಿನ್ನೂ ಅನೇಕ ಕನಸುಗಳನ್ನು ಕಂಡಿದ್ದೇವೆ, ಮದುವೆ ಆಗಬೇಕು, ನಾವು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ದುಡಿಬೇಕು, ನಮಗೇನಾದ್ರೂ ಹಾರ್ಟ್ ಅಟ್ಯಾಕ್ ಆಗುತ್ತಾ ಅಂತ ಕೇಳಿದ್ರು. ಇದಕ್ಕೇನಾದ್ರೂ ಕೊರೋನಾ ವ್ಯಾಕ್ಸಿನ್ ಏನಾದ್ರು ಕೊಟ್ಟ ಸಂಬಂಧ ಇದೆ ಅಂತ ಕೇಳಿದ್ರು. ಹಾರ್ಟ್ ಅಟ್ಯಾಕ್ ಆಗೋದಿಕ್ಕೆ ಮತ್ತು ಕೊರೋನಾ ವ್ಯಾಕ್ಸಿನ್ಗೆ ಯಾವುದು ಸಂಬಂಧ ಇಲ್ಲ. ಹಾರ್ಟ್ ಅಟ್ಯಾಕ್ ಯಾರಿಗಾಗುತ್ತೆ ಅಂದ್ರೆ, ಯಾರು ತುಂಬಾ ಸೆಡೆಂಟರಿ ಲೈಫ್ ಮಾಡ್ತಾರೋ, ಕೆಲಸನೇ ಮಾಡೋದಿಲ್ವೋ, ಯಾವ ವ್ಯಾಯಾಮನೂ ಮಾಡೋದಿಲ್ವೋ, ತುಂಬಾ ಜಂಕ್ ಫುಡ್ ಅಂತ ತಿಂತಾರೋ, ಯಾರು ತುಂಬಾ ಮಾನಸಿಕವಾದಂತ ಒತ್ತಡದಲ್ಲಿರ್ತಾರೋ, ಯಾರು ತುಂಬಾ ಸ್ಮೋಕಿಂಗ್ ಮಾಡ್ತಾರೋ, ತಂಬಾಕು ಸೇವನೆ ಮಾಡ್ತಾರೋ, ಆಲ್ಕೋಹಾಲ್ ಅನ್ನು ಕುಡಿತಾರೋ, ಅಂತವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಪ್ರಾಯದಲ್ಲಿ. ಹೀಗಾಗಿ ನಾನು ಅವ್ರಿಗೆ ಹೇಳಿದೆ, ಯಾವುದೇ ರೀತಿ ಭಯ ಪಟ್ಕೋಬೇಡಿ, ಚೆನ್ನಾಗಿ ಸಾತ್ವಿಕವಾದಂತ ಆಹಾರವನ್ನು ತಿನ್ನಿ, ನಗನಗ್ತಾ ಇರ್ರಿ, ಯಾವ ಮಾತ್ರೆನೂ ತಗೊಳ್ಳೋದು ಬೇಡ, ಒಳ್ಳೆ ವ್ಯಾಯಾಮ ಮಾಡಿ ದಿನಕ್ಕೆ 1 ಗಂಟೆ, ಎಲ್ಲ ಜಂಕ್ ಫುಡ್ ಇಂದ ದೂರ ಇಡಿ ಅಂತ. ತುಂಬಾ ಭಯಭೀತರಾಗಿದ್ದಾರೆ ನಮ್ಮ ಯುವಕರು. ಇದ್ರ ಬಗ್ಗೆ ಏನಾದ್ರು ಹೆಚ್ಚಿಗೆ